ಎಲ್ಲರೂ ಐರನ್ ಮಾಡೋದು ಕಾಮನ್ ಆಗಿ ಐರನ್ ಬಾಕ್ಸಲ್ಲೇ ಹೌದು. ಆದರೆ ಇವತ್ತು ನಾನೇನು ಸ್ಪೆಷಲಾಗಿ ಬಿಸಿನೀರಲ್ಲೆಲ್ಲ ಐರನ್ ಮಾಡ್ತಾ ಇದ್ದೀನಿ ಅಂತ ಇದ್ದೀರಾ, ಹಂಗೆ ನೋಡ್ತಾರೆ ಗೊತ್ತಾಗುತ್ತೆ. ಬಟ್ಟೆನೂ ನೀಟಾಗಿ ಐರನ್ ಮಾಡಿ ತಂದಿದ್ದೆ, ಆದರೆ ಬ್ಯಾಗಲ್ಲಿ ಇಟ್ಟಿದ್ರಿಂದ ಎಲ್ಲ ಮುದ್ರೋಗ್ಬಿಟ್ಟಿದೆ. ಎಲ್ಲ ಟೈಮಲ್ಲೂ ಬುದ್ಧಿ ಉಪಯೋಗಿಸ್ಬೇಕು ಹೌದು, ಆದರೆ ಸ್ಮಾರ್ಟ್ ಬುದ್ಧಿ ಉಪಯೋಗಿಸ್ಬೇಕಾಗಿರೋದು ಇಂಥ ಟೈಮಲ್ಲೇ. ಮನೇಲಿ ಕರೆಂಟು ಇದೆ, ಐರನ್ ಬಾಕ್ಸ್ ಇದೆ, ಆದರೆ ಯಾಕೋ ಐರನ್ ಬಾಕ್ಸ್ ವರ್ಕ್ ಆಗ್ತಿರಲಿಲ್ಲ. ಹಾಗಂತ ಸುಮ್ಮನೆ ಕೂರೋಕ್ಕಾಗಲ್ಲ. ಐರನ್ ಬಾಕ್ಸ್ ಕೂಡ ಬಟ್ಟೆ ಸ್ಟ್ರೈಟ್ ಮಾಡುತ್ತೆ, ಏರ್ ಸ್ಟ್ರೈಟ್ನರ್ ಕೂಡ ಏರ್ ಸ್ಟ್ರೈಟ್ ಮಾಡುತ್ತೆ. ಸೊ ಒಂದು ಪ್ರಯತ್ನ ಇದ್ದೇ ಇರಲಿ ಅಂತ ಅಂದ್ಬಿಟ್ಟು ಏರ್ ಸ್ಟ್ರೈಟ್ನಲ್ಲಿ ಬಟ್ಟೆನ ಐರನ್ ಮಾಡಿಕೊಂಡು ನಾವು ಫಂಕ್ಷನ್ಗೆ ಹೊರಟ್ವಿ. ವೆಲ್ಕಮ್ ಟು ಮೈ ಅನದರ್ ಮಿನಿ ವ್ಲಾಗ್. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಾವೆಲ್ಲರೂ ಊರಿಗೆ ಹೋಗಿದ್ದೀವಿ. ಮತ್ತು ಈ ಡ್ಯಾಮ್ ಬಂದುಬಿಟ್ಟು ಲೊಕೇಟ್ ಆಗಿರೋದು ಚಾಮರಾಜನಗರ ಡಿಸ್ಟಿಕ್ಕಲ್ಲಿ ಚಿಕ್ಕೋಳೆ ರಿಸರ್ವಾಯರ್ ಡ್ಯಾಮ್ ಅಂತಂದ್ಬಿಟ್ಟು. ನಾವು ಇಲ್ಲಿ ಚೈಲ್ಡ್ಹುಡ್ಡಲ್ಲಿ ಎಷ್ಟು ಬರ್ತಾಯಿದ್ವಿ ಗೊತ್ತಾ, ಫಸ್ಟೆಲ್ಲ ಸಮ್ಮರ್ ಹಾಲಿಡೇಸ್ ಮತ್ತು ನಮಗೆ ಸ್ಕೂಲಲ್ಲಿ ಏನಾದರೂ ರಜಾ ಸಿಕ್ತು ಅಂದರೆ ಫಸ್ಟು ನಮ್ಮ ಅಜ್ಜಿ ನಮ್ಮನ್ನ ಕರ್ಕೊಂಬರ್ತಾಯಿದ್ದಿದೆ ಈ ಊರಿಗೆ. ಇಲ್ಲಿ ಬಂದು ನಾವು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ ಅಂತ. ಇಲ್ಲಿ ಬಂದು ಸಂಜೆ ಆದರೆ ಡ್ಯಾಮ್ ಹತ್ರ ಬಂದು ಆಟ ಆಡಿಕೊಂಡು ಇಲ್ಲಿ ಫಿಶಿಂಗ್ ಎಲ್ಲ ಮಾಡ್ತಾರೆ ಸರಿನಾ. ಸೊ ಫಿಶ್ ತೊಗೊಳಕ್ಕೆ ಬಂದರೆ ಇಲ್ಲಿ ಡ್ಯಾಮ್ ಹತ್ರ ಆಟ ಆಡಿಕೊಂಡು ಖುಷಿಯಾಗಿ ತೆಪ್ಪದಲ್ಲೆಲ್ಲ ರೌಂಡ್ಸ್ ಹೋಗ್ತಾಯಿದ್ವಿ. ಸೊ ಈ ಕಸಿನ್ಸ್ ಏನಿಲ್ಲೆಲ್ಲ ಕೂತಿದ್ದಾರಲ್ಲ, ಇವರೆಲ್ಲ ಫಸ್ಟು ಎಷ್ಟು ಪುಟ್ಬಿಟ್ಟು ನಾನಿಗೆದ್ರು. ಈಗ ಎಲ್ಲರೂ ಒಬ್ಬರು 10th ಓದ್ತಾ ಇದ್ದಾರೆ, ಇನ್ನೊಬ್ರು 8th ಸ್ಟ್ಯಾಂಡರ್ಡ್, ಇನ್ನಿಬ್ಬರಂತೂ ಡಿಗ್ರಿ. ಈ 2 ಕೋತಿಗಳಿದ್ದಾರಲ್ಲ ಡಿಗ್ರಿಗೆ ಬಂದುಬಿಟ್ಟಿದ್ದಾರೆ ಗುರು. ಟೈಮ್ ಎಷ್ಟು ಬೇಗ ಓಡ್ತಾ ಇದೆ ಅಲ್ವಾ, ಗೊತ್ತೇ ಆಗೋದಿಲ್ಲ. ಇವತ್ತು ಹೆಂಗೆ ದಿನ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಸೊ ಎಲ್ಲರೂ ಹೋಗಿ ಡ್ಯಾಮ್ ಹತ್ರ ಒಂದು ಕಡೆ ಪೂಜೆಗೆ ರೆಡಿ ಮಾಡ್ಕೋತಾಯಿದ್ರು. ನಾವೆಲ್ಲ ಡ್ಯಾಮಿಗೆ ಬಂದು ಒಂದು ಸ್ವಲ್ಪ ಹೊತ್ತು ಡ್ಯಾಮ್ ನೋಡಿಕೊಂಡು ಫೋಟೋಸ್ ತೊಗೊಂಡು ರೀಲ್ಸ್ ಮಾಡಿಕೊಂಡು ಮತ್ತು ಈ ಒಂದು ವ್ಯೂನ ಎಂಜಾಯ್ ಮಾಡಿಕೊಂಡು ಹೊರಡ್ತಾ ಇದ್ವಿ. ಬಟ್ ವ್ಯೂ ಮಾತ್ರ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಫುಲ್ಲು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರೋ ವೆದರು, ಬಿಸಿಲು ಜಾಸ್ತಿ ಇಲ್ಲ, ಗಾಳಿ ಜಾಸ್ತಿ ಇಲ್ಲ, ಫುಲ್ಲು ಕೂಲಾಗಿರೋ ಟೆಂಪ್ರೇಚರು, ಪಕ್ಷಿಗಳದ್ದು ಚಿಲಿಪಿಲಿ ಸೌಂಡು, ಜೊತೆಗೆ ಡ್ಯಾಮ್ ಒಳಗಡೆ ಈ ಫಿಶ್ಗಳೆಲ್ಲ ಓಡಾಡ್ತಾ ಇದ್ದಿದ್ದು ಎಲ್ಲ ನೋಡಿ ಒಂಥರ ಖುಷಿಯಾಯಿತು. ಮತ್ತು ಇಲ್ಲಿ ಸ್ಟೆಪ್ಸ್ ಇರಲಿಲ್ಲ ಇಳಿಯೋಕ್ಕೆ. ಫಸ್ಟ್ ಆಫ್ ಆಲ್ ಕೆಳಗಡೆ ಇಳಿಯೋಂಗಿಲ್ಲ, ಆದರೂ ನಾವು ಸಾಹಸ ಪಟ್ಕೊಂಡು ಮೇಲಿಂದ ಕೆಳಗಡೆ ಇಳಿದು, ನೀರು ಕಡಿಮೆ ಇತ್ತಲ್ವ, ಸೊ ನೀರು ಹತ್ರ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಫೋಟೋಸ್ ತಗೊಂಡು ಆಟ ಆಡಿಕೊಂಡು ಎಲ್ಲರೂ ಮತ್ತೆ ರಿಟರ್ನ್ ಆಗ್ತಾಯಿದ್ದೀವಿ. ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಾನು ಪ್ರತಿ ಸತಿ ಊರಿಗೆ ಬಂದಾಗ ಏನಾದರೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ. ಹಂಗೆ ಈ ಸತಿ ಕೂಡ ಬನಾನಾ ಚಿಪ್ಸ್ ಫ್ಯಾಕ್ಟ್ರಿಗೆ ಹೋಗಿದ್ವಿ, ಹೇಗೆ ಮಾಡ್ತಾರೆ ಅಂತ ಲೈವಾಗಿ ನೋಡಿದ್ವಿ. ಡ್ಯಾಮಿಗೆ ಬಂದು ಎಲ್ಲ ಕಸಿನ್ಸ್ ಸೇರಿ ತುಂಬ ದಿನ ಆಗಿತ್ತು, ಎಂಜಾಯ್ ಕೂಡ ಮಾಡಿದ್ವಿ. ಇಷ್ಟ ಆಗಿತ್ತು ನನ್ನ ಪುಟ್ಟ ಮಿನಿ ವ್ಲಾಗ್. ಇಷ್ಟ ಆಗಿದ್ದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.